ನಮಸ್ತೆ. ಈ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡ ನಾಡಿನ ವೈರಾಗ್ಯ ನಿಧಿ ಎಂದರೆ ಅದು ಮಹಾದೇವಿಯವರು. ಹಿರಿಯ ಅನುಭವಿಯಾಗಿದ್ದರಿಂದ ಎಲ್ಲರೂ ಇವರನ್ನು ಅಕ್ಕ ಎಂದು ಕರೆಯುತ್ತಿದ್ದರು. ಅಕ್ಕ ಮಹಾದೇವಿಯವರು 1130ನೇ ಇಸವಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ವಿಮಲನಾಥ, ತಾಯಿ ಸುಮತಿ. ಬಾಲ್ಯದಲ್ಲಿ ಯೋಗ್ಯ ಗುರುಗಳಿಂದ ಶಿಕ್ಷಣ ಪಡೆದು ಉತ್ತಮ ಜ್ಞಾನವಂತೆಯಾದರು. ಧಾರ್ಮಿಕ ವಾತಾವರಣದಲ್ಲಿ ಬೆಳೆದು ಶಿವಭಕ್ತೆಯಾದರು. ಚಿಕ್ಕ ವಯಸ್ಸಿನಲ್ಲಿಯೇ ಇವರ ಮನಸ್ಸು ವೈರಾಗ್ಯದೆಡೆಗೆ ಒಲಿದಿತ್ತು. ಸ್ಫುರದ್ರೂಪಿಯಾದ ಮಹಾದೇವಿಯವರನ್ನು ಅಲ್ಲಿನ ರಾಜನಾದ ಕೌಶಿಕ ಮಹಾರಾಜನು ಬಲವಂತವಾಗಿ ಮದುವೆಯಾಗಲು ಬಯಸಿದನು. ಆಗ ಮಹಾದೇವಿಯವರು 3 ನಿಯಮಗಳೊಂದಿಗೆ ಕೌಶಿಕ ರಾಜನನ್ನು ಮದುವೆಯಾದರು. ಮಹಾದೇವಿಯ ಮೊದಲನೆಯ ನಿಯಮ ಭಕ್ತಿ ಸ್ವಾತಂತ್ರ್ಯ. ಅಕ್ಕ ಮಹಾದೇವಿಯು ತನ್ನ ಸಮಯವನ್ನು ಆಧ್ಯಾತ್ಮಿಕ ಭಕ್ತಿ ಮತ್ತು ಪರಶಿವನ ಆರಾಧನೆಗೆ ಮೀಸಲಿಡುವ ಹಕ್ಕನ್ನು ಕಾಯ್ದಿರಿಸಿದ್ದಳು. ಎರಡನೆಯ ನಿಯಮ ಬೌದ್ಧಿಕ ಸ್ವಾತಂತ್ರ್ಯ. ರಾಜನ ಸಹವಾಸಕ್ಕೆ ಸೀಮಿತವಾಗಿರದೆ ಇತರ ವಿದ್ವಾಂಸರು ಮತ್ತು ಧಾರ್ಮಿಕ ವ್ಯಕ್ತಿಗಳೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿಸಿಕೊಳ್ಳುವ ಸ್ವಾತಂತ್ರ್ಯ ತನಗೆ ಇರಬೇಕೆಂದು ಅವಳ ಷರತ್ತು ವಿಧಿಸಿದ್ದಳು. ಮೂರನೆಯ ನಿಯಮ ಸ್ವಯಂ ನಿರ್ಣಯಿತ ಸಮಯ. ಅವಳು ತನ್ನ ಸ್ವಂತ ಸಮಯ ಮತ್ತು ಚಟುವಟಿಕೆಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಬೇಡಿದ್ದಳು. ಕೌಶಿಕ ಮಹಾರಾಜನು ಅಕ್ಕ ಮಹಾದೇವಿಯ ಎಲ್ಲ ಷರತ್ತುಗಳನ್ನು ಮುರಿದ ಕಾರಣ ಅಕ್ಕ ಮಹಾದೇವಿಯು ಎಲ್ಲ ಸಂಪತ್ತುಗಳನ್ನು ತ್ಯಜಿಸಿ ತನ್ನ ವಸ್ತ್ರಾಭರಣಗಳನ್ನೂ ಕೂಡ ತ್ಯಜಿಸಿ ಶಿವಶರಣೆಯಾಗಿ ದೀಕ್ಷೆ ಪಡೆದಳು. ಅಕ್ಕ ಮಹಾದೇವಿಯವರು ಅನುಭವ ಮಂಟಪದಲ್ಲಿ ತಮ್ಮ ಆತ್ಮಾನುಭವ ಬೆಳಕನ್ನು ಬೀರಿದರು. ಅಲ್ಲಮ ಪ್ರಭು ಬಸವಣ್ಣನವರಂತಹ ಮಹಾ ಮೇಧಾವಿಗಳೊಡನೆ ಚರ್ಚಿಸಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡಿದರು. ಮಾತಿನ ರೂಪದಲ್ಲಿ ಬಂದ ಅವರ ಭಾವನೆಗಳು ಇಂದು ವಚನಗಳೆನಿಸಿಕೊಂಡಿವೆ. ಸ್ತ್ರೀಯರ ವ್ಯಕ್ತಿತ್ವ ಮತ್ತು ಆತ್ಮವಿಕಾಸದ ಸ್ವಾತಂತ್ರ್ಯವನ್ನು ಸಮಾಜದಲ್ಲಿ ಪ್ರತಿಪಾದಿಸಿದ ಮಹಿಳೆಯರಲ್ಲಿ ಅಕ್ಕನವರಿಗೆ ಶ್ರೇಷ್ಠ ಸ್ಥಾನವಿದೆ. ಪುರುಷ ಪ್ರಧಾನವಾಗಿದ್ದ ಸಮಾಜದಲ್ಲಿ ಪುರುಷರಿಗೆ ಸಮಾನವಾಗಿ ಸ್ತ್ರೀಯರು ನಿಲ್ಲಬಲ್ಲರೆಂಬುದನ್ನು ಸುಮಾರು 800 ವರ್ಷಗಳ ಹಿಂದೆ ತೋರಿಸಿಕೊಟ್ಟ ಪ್ರಥಮ ಮಹಿಳೆ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯು ತಮ್ಮ ಆಧ್ಯಾತ್ಮ ಜೀವನದ ಅಂತಿಮ ಘಟ್ಟವನ್ನು ಶ್ರೀಶೈಲ ಕ್ಷೇತ್ರದಲ್ಲಿ ಕಳೆದರು. ಇವರ ವಚನಗಳು ಚೆನ್ನಮಲ್ಲಿಕಾರ್ಜುನ ಎಂಬ ಅಂಕಿತದಲ್ಲಿದೆ. ಇವರು ಶ್ರೀಶೈಲದ ಕದಲಿಬನದಲ್ಲಿ ತಮ್ಮ ಪಾರ್ಥಿವ ಶರೀರವನ್ನು ತ್ಯಜಿಸಿ ಚೆನ್ನಮಲ್ಲಿಕಾರ್ಜುನನಲ್ಲಿ ಐಕ್ಯರಾದರು.